ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು 22 ಜುಲೈ 2024 ನಿಫ್ಟಿ 50 BSE ಸೆನ್ಸೆಕ್ಸ್. ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,509.25 ಅಂದರೆ ಒಂದು 21.65 ಪಾಯಿಂಟ್ಸ್ಗಳಷ್ಟು ಇವತ್ತು ಇಳಿಕೆ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 102.57 ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 80,502.08ಕ್ಕೆ ಕ್ಲೋಸ್ ಆಯಿತು. ಅದೇ ರೀತಿ ನಿಫ್ಟಿ 50 ಕಂಪ್ನಿಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿರೋ ಶೇರ್ಸ್ಗಳು ಅಂತ ಹೇಳಿದ್ರೆ ಅಥವಾ ಸ್ಟಾಕ್ಸ್ಗಳು ಅಂತ ಹೇಳಿದ್ರೆ ಗ್ರಾಸಿಮ್ ಇಂಡಸ್ಟ್ರೀಸ್, NTPC, ಅಲ್ಟ್ರಾಟೆಕ್ ಸಿಮೆಂಟು, HDFC ಬ್ಯಾಂಕ್ ಶೇರ್ಸ್ಗಳು, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಮಹೇಂದ್ರ ಆ್ಯಂಡ್ ಮಹೇಂದ್ರ, ಪವರ್ ಗ್ರಿಡ್, ಹಾಗೆ ಟಾಟಾ ಸ್ಟೀಲ್, ಭಾರತ್ ಪೆಟ್ರೋಲಿಯಂ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಇಂಡಾಲ್ಕೋ ಇಂಡಸ್ಟ್ರೀಸ್, ಟಾಟಾ ಮೋಟರ್ಸ್, ಸನ್ ಫಾರ್ಮಾ, ಇನ್ಫೋಸಿಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳು, ಹಾಗೆ L&T, ಕೋಲ್ ಇಂಡಿಯಾ, ಹೀರೋ ಮೋಟರ್ ಕಾರ್ಪ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ONGC, ಡಿವಿಸ್ ಲ್ಯಾಬೊರೇಟರಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ IPO ಇದೆ, ಇವತ್ತು ಓಪನ್ ಆಗಿರೋದು 22-24 ಕ್ಲೋಸ್ ಆಗಿದೆ. RNFI ಸರ್ವಿಸ್ ಲಿಮಿಟೆಡ್ ಅಂತ SME IPO ಇದು. ಅದೇ ರೀತಿ ಸಾರ್ ಟೆಲಿ ವೆಂಚರ್ಸ್ ಲಿಮಿಟೆಡ್, ಇದು SME IPO, ಇದು ಅಷ್ಟೇ ಇವತ್ತು ಓಪನ್ ಆಗಿರೋದು 22-24 ಇದು ಕ್ಲೋಸ್ ಆಗುತ್ತೆ. ಅದೇ ರೀತಿ VL ಇನ್ಫ್ರಾ ಪ್ರಾಜೆಕ್ಟ್ಸ್ ಲಿಮಿಟೆಡ್, ಇದು SME IPO, ನಾಳೆ ಓಪನ್ ಆಗುತ್ತೆ 23 ಜುಲೈ 25 ಕ್ಲೋಸ್ ಆಗುತ್ತೆ. 39 ರೂಪಾಯಿಂದ 42 ರೂಪಾಯಿ ತನಕ ಇದೆ, ಇದು ನೀವು ನೋಡ್ಬೋದು ಬೇಕಿದ್ರೆ. ಆಮೇಲೆ ನಾಳೆ ಬಜೆಟ್ ಇದೆ. ಅದೇ ರೀತಿ ನೀವು ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಖರೀದಿ ಮಾಡೋದು ಅಂದರೆ ಒಬ್ಬೊಬ್ಬರು ಅವರವರ ರೀತಿಯದು ಅವ್ರವ್ರಿಗೆ ಬಿಟ್ಟಿದ್ದದು, ಟ್ರೇಡ್ ಮಾಡೋದು ಟ್ರೇಡ್ ಮಾಡದೇ ಇರೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ನನಗೆ ಕೇಳಿದ್ರೆ ಬಜೆಟ್ ದಿವಸ ಟ್ರೇಡ್ ಮಾಡೋದು ರಿಟೇಲ್ ಟ್ರೇಡರ್ಸಿಗೆ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿನೇ ಇರುತ್ತೆ. ಅಂದರೆ ಪರ್ಚೇಸಿಂಗ್ ಮಾಡೋಕ್ಕೆ ಹೋದರೆ, ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು, ಸ್ಟಾಕ್ ಬ್ರೋಕರ್ಸ್ಗಳು, ಇನ್ಸ್ಟಿಟ್ಯೂಷನ್ಸ್ಗಳು ಇನ್ವೆಸ್ಟ್ಮೆಂಟ್ ಮಾಡೋದು, ಆಮೇಲೆ ಸೇಲ್ಸ್ ಮಾಡೋದು ಹೈ ವಾಲ್ಯೂಮ್ಸಲ್ಲಿ ನಡೀತಾ ಇರುತ್ತೆ. ಸಡನ್ನಾಗಿ ಏರಿಕೆ ಆಗೋ ಚಾನ್ಸಸ್ ಇದೆ, ಸಡನ್ನಾಗಿ ಇಳಿಯೋಕ್ಕೆ ಆಗೋ ಚಾನ್ಸಸ್ ಇದೆ. ಅಲ್ಲಿ ಮಧ್ಯದಲ್ಲಿ ಸಿಗಾಕೊಂಡ್ರೆ ರಿಟೇಲ್ ಇನ್ವೆಸ್ಟರ್ಸು ಒಂದು ತುಂಬಾ ರಿಸ್ಕಿ. ಬಟ್ ನಿಮಗೆ ಬಿಟ್ಟಿದ್ದು, ಅವರವರ ಟ್ರೇಡ್ ಅವರವ್ರಿಗೆ ಬಿಟ್ಟಿದ್ದು, ಅದು ಅವ್ರವ್ರ ಇಷ್ಟ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.